ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಹಿಂದೆ ಜಿಲ್ಲಾ ಇದು ಇನ್ನು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಇರಾನಿ ಅವರಿದ್ದಂತ ಸಂದರ್ಭದಲ್ಲಿ ಅವರು ಹೇಳಿದ್ರು. ಅದಕ್ಕೆ ನಾವು ಒಂದು ಎಷ್ಟು ಜಮೀನು ಬೇಕಾಗ್ತದೆ ಅನ್ನೋದನ್ನ ಒಂದು ಅಂದಾಜು ಮಾಡಿ ಸುಮಾರು 8,000 ಎಕರೆ ಭೂಮಿಯನ್ನ 3-4 ತಾಲೂಕಿನಲ್ಲಿ ಬರ್ತಕ್ಕಂಥ ಭೂಮಿಯನ್ನ ಒಂದು ಅಂದಾಜು ಮಾಡಿ ಈಗಾಗಲೇ KIDBಗೆ ಕಳಿಸ್ಕೊಟ್ಟಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಏನಿದೆ KDD ಅಂತ ಹೇಳಿ ಕರೀತಾರೆ, ಅವರು ಆ ಇಲಾಖೆಗೆ ಹೋಗಿದೆ. ಅವರು ತೀರ್ಮಾನ ತಗೋಬೇಕು. ಒಂದು ಏನು ಅಂತ ಹೇಳಿದ್ರೆ, ಡೆಲ್ಲಿನಲ್ಲಿ, ಮುಂಬೈನಲ್ಲಿ, ಕಲ್ಕತ್ತಾದಲ್ಲಿ ಈ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ 2 ವಿಮಾನ ನಿಲ್ದಾಣಗಳಾಗಬೇಕು ಅಂತ ಹೇಳಿ ಒಂದು ನಡೆದಿದೆ. ಅದರಂತೆ ಈಗಾಗಲೇ ಡೆಲ್ಲಿನಲ್ಲಿ, ಮುಂಬೈನಲ್ಲಿ ಮಾಡಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಕೂಡ ಬೆಂಗಳೂರಿನಲ್ಲಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಪ್ರವಾಸ ಮಾಡುತ್ತಿದ್ದಾರೆ. ಬೆಂಗಳೂರಲ್ಲಿ 10 ಮಿಲಿಯನ್ ಅಂದ್ರೆ 1 ಕೋಟಿ ಜನ ಪ್ರವಾಸ ಮಾಡ್ತಾ ಇದ್ದಾರೆ. ಅದು ಸಾಕಾಗ್ತಿಲ್ಲ ನಮ್ಗೆ. ಅಲ್ಲಿ 2 ರನ್ವೇ ಮಾಡಿದ್ರು ಕೂಡ ಪ್ರತಿ 1 ನಿಮಿಷಕ್ಕೂ ಕೂಡ 1 ಪ್ಲೇನ್ ಟೇಕ್ ಆಫ್ ಆಗುತ್ತೆ, 1 ಪ್ಲೇನ್ ಲ್ಯಾಂಡ್ ಆಗುತ್ತೆ. ಆ ತರ ಪರಿಸ್ಥಿತಿ ಇದೆ. ಹಾಗಾಗಿ ಹೆಚ್ಚು ಅಲ್ಲಿ ಒತ್ತಡ ಇರೋದ್ರಿಂದ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅನ್ನುವಂತ ಒಂದು ಅಂದಾಜು ಅಗತ್ಯತೆ ಇದೆ ಅನ್ನೋದು. ಅದಕ್ಕೆ ನಾವು ಈಗ ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರ್ತೇವೆ. ಅದೀಗಾಗಲೇ ಚರ್ಚೆಯಲ್ಲಿ ಇರೋದ್ರಿಂದ ಅದನ್ನು ಒಂದನ್ನು ಮಾತ್ರ ನಿಮ್ ಗಮನಕ್ಕೆ ತಂದಿದೆ. ಇದರ ಬಗ್ಗೆ ನೀವೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ ಸರ್. ಏನಾದ್ರು ಕಟ್ಟಡ ಉದ್ಘಾಟನೆ ಪ್ರಗತಿ ಆ ಥರದ್ದು ಏನಾದ್ರು ಮಾಡ್ತಿದ್ದೀರಾ? ಅನೇಕ ಕಟ್ಟಡಗಳು, ಅನೇಕ ನಮ್ಮ PWD ಇಲಾಖೆಗೆ ಸೇರಿದಂಥದ್ದು, ಆಮೇಲೆ ನಮ್ಮ